ಏನ್ ಸಮಸ್ಯೆ ಅಂದ್ರೆ ನಾವು ದಾವಣಗೆರೆಯಲ್ಲಿ ಆಪರೇಷನ್ ಮಾಡಿದ್ರೆ ತೊಂದರೆ ಆಗುತ್ತೆ, ಇಂಜೆಕ್ಷನ್ ಮಾಡಲೇಬೇಕು. ಅದು ದಮ್ಮು ಎಳ್ಕೊಳಕ್ ಕೊಡ್ತಿದ್ರಲ್ಲ ಅವೇ ಎಳ್ಕೊಳೋದು, ಅದರಿಂದ ಹಂಗಾಗೈತೆ ಅಂತ ಹೇಳ್ತಿದ್ವಿ. ಸ್ಟಾರ್ಟಿಂಗ್ ಅಲ್ಲಿ ಏನಿದ್ದಿಲ್ಲ ಮೇಡಮ್, ಟಿವಿ ಒಂದೇ. ನಮಸ್ತೆ, ಗಣೇಶ್ ಅಂತ, ದಾವಣಗೆರೆ. ನಮ್ಮ ಮಾವರು ಚಂದ್ರಶೇಖರ್, 65. ಏನ್ ಸಮಸ್ಯೆ ಅಂದ್ರೆ ನಮ್ಗೆ ಯಾರು ಹೇಳಿದ್ರು, ನಾವು ದಾವಣಗೆರೆಯಲ್ಲಿ ಅದ್ರಲ್ಲಿ ತೋರಿಸಿದ್ವಿ. ಅವರು ಏನು ಆರಾಮಾಗ್ಲಿಲ್ಲ. ಫಸ್ಟ್ ಟಿವಿ ಕಾಯಿಲೆ ಇತ್ತು, ಅದು ಒಂದಿತ್ತು ಅಂತ ಗೊತ್ತಿತ್ತಲ್ಲ, ಅದಕ್ಕೆ ಅಲ್ಲೇ ತೋರಿಸಿದ್ವಿ. ಅಲ್ಲಿ ಹೋದ್ಮೇಲೆ ಅದು ಎಲ್ಲ ಎಂಡೋಸ್ಕೋಪ್ ಎಲ್ಲ ಮಾಡಿಸಿದ್ಮೇಲೆ, ಸ್ಕ್ಯಾನಿಂಗ್ ಮಾಡಿಸಿದ್ಮೇಲೆ ಗೊತ್ತಾಗಿದೆ ಆಪರೇಷನ್ ಮಾಡಿದ್ರೆ ತೊಂದರೆ ಆಗುತ್ತೆ, ಇಂಜೆಕ್ಷನ್ ಮಾಡಲೇಬೇಕು ಅಂತ. ನಾವು ನಮ್ಮ ಅವ್ರನ್ನ ಕೇಳಿ ಬರ್ತೀವಿ ಅಂತ ಹೇಳಿ ಬಂದ್ವಿ. ನಮ್ಗೆ ಹಿಂಗೆ ಮಾತಾಡ್ತಾ ನಾವು ಅಲ್ಲಿ ಕುತ್ಕೊಂಡಾಗ ಹಿಂಗೆ ನಾವು ಹೋಗಿದ್ರು, ನಮ್ಮ ರಿಲೇಷನ್ ನಂಬರ್ ಕೊಡ್ತೀವಿ ಅಂದ್ಮೇಲೆ ನಂಬರ್ ಕೊಟ್ಟರು, ಕಾಂಟ್ಯಾಕ್ಟ್ ಮಾಡಿ ರಿಪೋರ್ಟ್ ಹಾಕಿದ್ವಿ ಇವ್ರಿಗೆ. ಸ್ಟಾರ್ಟಿಂಗ್ ಅಲ್ಲಿ ಏನಿದ್ದಿಲ್ಲ ಮೇಡಮ್, ಟಿವಿ ಒಂದೇ. 10 ವರ್ಷದಿಂದ ನಾನೇ ಜಾಸ್ತಿ ಕರ್ಕೊಂಡು ಅಡ್ಡಾಡಿರೋದು. ಮೆಡಿಸಿನ್ ಬಿಡ್ಸನ್ನೇ ಸುಸ್ತು ಆಗ್ಬಿಡೋರು, ಮತ್ತೆ ಮೆಡಿಸಿನ್ ಕೊಡ್ಸನೆ ರಿಕವರಿ ಆಗೋರು. ಅದು ದಮ್ಮು ಎಳ್ಕೊಳಕ್ ಕೊಡ್ತಿದ್ರಲ್ಲ ಅವೇ ಎಳ್ಕೊಳೋದು, ಅದರಿಂದ ಹಂಗಾಗೈತೆ ಅಂತ ಹೇಳ್ತಿದ್ರು. ಕ್ಯಾನ್ಸರ್ ಅಂತಾನೆ ಹೇಳಿಲ್ಲ, ಆಗ್ಲೇ ಮೇಡಮ್ ಅವ್ರು ಹೇಳಿದ್ಮೇಲೆ ಗೊತ್ತಾಗಿತ್ತು ನಮಗೆ ಕ್ಯಾನ್ಸರ್ ಅಂತ. ಮೇಡಮ್ ಅವ್ರು ಅದೇ ಕ್ಯಾನ್ಸರ್ ತರ ಗುಳ್ಳು ಸಣ್ಣ ಇವಾಗ್ಯಾವ ಅಂತ ಹೇಳಿ. ಇಲ್ಲಿ ಅಣ್ಣ ನಾಳೆ ಹೋಗುತ್ತಲ್ಲ ಅಲ್ಲಿ ಅವ್ರು ಹೇಳಿದ್ಮೇಲೆ ಗೊತ್ತ. ಅವ್ರೇನು ಹೇಳಿಲ್ಲ ಕ್ಯಾನ್ಸರ್ ಅಂತ ನಮ್ಗೆ. ತಂಬಾಕೊಂದು ಹಾಕಿಂತಿದ್ರು ಅಷ್ಟೇ. ಊಟ ಕಮ್ಮಿ ಮೇಡಮ್. ಈಗಲೇ ಒಂದೂವರೆ ತಿಂಗಳು ಆಯ್ತು ಮೇಡಮ್. ಅಂದ್ರೆ ಗಟ್ಟಿ ಫುಡ್ ಏನು ತಿನ್ನಕ್ ಬರಲ್ಲ. ರೊಟ್ಟಿ ಮುದ್ದಿ ಇಂಥವೆಲ್ಲ ಏನು ತಿನ್ನಕ್ ಬರಲ್ಲ. ಗಂಜಿ ದೋಸೆ ಇಡ್ಲಿ ಅಂತವ್ ಅಷ್ಟೇ ಮೆತ್ತನ ಹೋಗು. ಹಂಗಾಗಿ ಅಲ್ಲಿ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಅಂದ್ಮೇಲೆ ಹಿಂಗೆ ಹೇಳಿದ್ಮೇಲೆ ನಾವು ಇಲ್ಲೊಬ್ರು ಸೊಲ್ಯೂಷನ್ ಕೊಟ್ಟಲ್ಲ, ಹಂಗಾಗಿ ಬಂದ. ಆ ಸುಸ್ತೇನು ಅಷ್ಟೇನಿಲ್ಲ, ಅಂದ್ರೆ ಊಟ ಒಂದು ಸೇರುತ್ತೆ. ಊಟ ಸೇರಿಲ್ಲ ಅಂದ್ರೆ ಎಲ್ಲರಿಗೂ ಸುಸ್ತಲ್ಲ. ಅದೇ ಸುಸ್ತಿ ನೋವು ಅವೇ ಟ್ಯಾಬ್ಲೆಟ್ ಕೊಟ್ಟಿದ್ದಷ್ಟೇ. ಪೇಷಂಟ್ಗೆ ಏನು ಹೇಳಿಲ್ಲ ನಾವು. ಒಟ್ಟು 80% ನಂಬಿಕೆ ಕೊಟ್ಟಿದ್ದಾರೆ ಅಂತ ನಂಬಿಕೆ ಐತಿ. ನೋಡೋಕೆ ದೇವ್ರ